ನಾನು ಸ್ಟಾರ್ಟ್ ಆದ್ಮೇಲೆ ಬಂದ್ರು ಎಂಡ್ ಮಾತ್ರ ಸೂಪರ್ ಆಗಿತ್ತು. ಹೀರೋ ಆಗಲಿ ಮ್ಯೂಸಿಕ್ ಆಗಲಿ ಎಕ್ಸ್ಟ್ರಾ ತುಂಬ ಚೆನ್ನಾಗಿದೆ. ಆಮೇಲೆ ರವಿ ಸರ್ ಫ್ಯಾನ್ ನಾವು, ರವಿ ಸರ್ ಫ್ಯಾನ್ ನಾವು. ಬಟ್ ರವಿ ಸರ್ ಸೂಪರ್ ಆಗಿದೆ. ಆಲ್ ಆಫ್ ಸೂಪರ್ ಮೂವಿ ಫುಲ್ ಥಿಯೇಟರ್ ಫುಲ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಸೂಪರ್. ಆಕ್ಚುಲಿ ಸಿನಿಮಾ ಒಳ್ಳೆ ಕಥೆ ಇದೆ, ನಿಜವಾಗ್ಲೂ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ. ಸಿನಿಮಾ ಟ್ರೈಲರ್ ನೋಡಿದ್ವಿ, ಏನಂದ್ರೆ ಒಂದು ಇಂಟ್ರೆಸ್ಟಿಂಗ್ ಹುಟ್ಟಾಗ್ತು. ಬಟ್ ಏನಂತಂದರೆ ಒಂದು ಡ್ಯಾನ್ಸ್ ಆಗಿರ್ಬೋದು, ಅಭಿನಯ ನಿಜವಾಗ್ಲೂ ಹೊಸ ಹೀರೋ ಮಾಡ್ದಂಗಿಲ್ಲ. ಆಮೇಲೆ ವೈಯಾರಿ ಸಾಂಗ್ ಆಗಿರ್ಬೋದು, ಆಮೇಲೆ ರವಿಚಂದ್ರನ್ ಅವ್ರ ಅಭಿನಯ ಎಷ್ಟು ಚೆನ್ನಾಗಿದೆ ಅಂತಂದರೆ ಆ ತಂದೆ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ನಿಜವಾಗ್ಲೂ ಆ ಫಾದರ್ ಸೆಂಟಿಮೆಂಟು ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದಂಗೆ ಆಗುತ್ತೆ. ಓವರಾಲ್ ಆಗಿ ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ. ನಿಜವಾಗ್ಲೂ ಯೂತ್ಫುಲ್ ಕತೆ ಕೂಡ ಇದೆ, ಲವ್ ಸ್ಟೋರಿ. ಈ ಥರ ಅಂದರೆ ಬಹಳ ದಿವಸಗಳ ನಂತರ ಈ ಥರ ಒಂದು ಒಳ್ಳೆ ಕಥೆ ನೋಡಿದ್ರೆ ಖುಷಿ ಆಯಿತು. ಥ್ಯಾಂಕ್ ಯು. ಈ ಫಿಲಮ್ ಮೇಲೆ ಹೇಳಬೇಕು ಅಂದರೆ ಕನ್ನಡ ಚಿತ್ರರಂಗದಲ್ಲಿ ರವಿಚಂದ್ರ ಹೈಲೈಟ್. ಈ ಪಿಕ್ಚರ್ಗೆ ತಂದೆ ಪಾರ್ಟು ಸೂಪರಾಗಿ ಮಾಡಿದ್ದಾರೆ, ಒಳ್ಳೆ ಸಖತ್ತಾಗಿ ಮಾಡಿದ್ದಾರೆ ರವಿಚಂದ್ರನ್. ಕನ್ನಡ ರವಿಚಂದ್ರನ್ ಫ್ಯಾನ್ಸ್ ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಖುಷಿ ಆಯಿತು ಫಿಲಮ್ ನೋಡಿ. ಕನ್ನಡ ಚಿತ್ರರಂಗಕ್ಕೆ ಈಗ ಮತ್ತೊಬ್ಬ ಸೂಪರ್ ಸ್ಟಾರ್, ಒಬ್ಬ ನಾಯಕ ನಟನಾಗಿ ಅತ್ಯದ್ಭುತವಾಗಿ ನಟನಾಗಿ ಕನ್ನಡ ಚಿತ್ರರಂಗ ಸಿಕ್ಕಿರೋದು ಭಾರಿ ಒಳ್ಳೆ ನಟ ಸಿಕ್ಕಿದ್ದಾನೆ. ಅದು ನಮಗೆಲ್ಲರೂ ಖುಷಿ. ಕನ್ನಡ ಚಿತ್ರರಂಗದಲ್ಲಿ ಇವರು ಉನ್ನತ ಮಟ್ಟಕ್ಕಾಗಿ ಇನ್ನೂ ಹೆಚ್ಚಾಗಿ ಬೆಳಿಬೇಕಂತ ಅವರಲ್ಲಿ ಕೇಳ್ಕೊಳ್ತೀನಿ. ಸೂಪರ್ ಪಿಕ್ಚರ್, ಕನ್ನಡ ಮೂವಿ ಸೂಪರ್. ಇದು 100 ಡೇಸ್ ಪಕ್ಕ. ತುಂಬ ಚೆನ್ನಾಗಿ ರವಿಚಂದ್ರನ್ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲರೂ ಸೂಪರ್ ಆಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಸೂಪರ್ ಸೋ ಬ್ರಿಲಿಯಂಟ್. ಈಗಲೂ ಕೂಡ ಎದ್ಬರಕ್ಕೆ ಇಂಟ್ರೆಸ್ಟ್ ಇಲ್ಲ, ಆ ಥರ ಇದೆ. ಕೋಟಿ ಜನದಲ್ಲಿ ಒಬ್ಬರು ಹೇಳೋಕ್ಕೂ ಚಾನ್ಸ್ ಇಲ್ಲ ಚೆನ್ನಾಗಿಲ್ಲ ಅಂತೇಳಿ. 1 ಕೋಟಿ ಜನದಲ್ಲಿ ಒಬ್ಬರು ಹೇಳೋಕ್ಕೂ ಚಾನ್ಸ್ ಇಲ್ಲ. ಸರ್ ಸಿನಿಮಾ ಬಂದು ಅಲ್ಟಿಮೇಟಾಗಿ ಆಗಿದೆ, ಒಳ್ಳೆ ಸಿನಿಮಾ. ಆದರೂ ಒಂದು ಕಿರೀಟಿಯನ್ನು ಹೀರೋ ತುಂಬ ಹೊಸವಾದ್ರೂ ಸಹ ಹೊಸಬ ಥರ ಮಾಡಿಲ್ಲ, ಹಳೆಯ ಆಕ್ಟರು ಹೀರೋ ಥರ ಮಾಡಿದ್ದಾರೆ. ಈ ಸಿನಿಮಾ ಒಂದು ಮೆಸೇಜ್ ಇದೆ, ಪ್ರತಿಯೊಂದು ಸೆಂಟಿಮೆಂಟ್ ಇರ್ಬೋದು, ಕಾಮಿಡಿ ಇರ್ಬೋದು, ಮೇಕಿಂಗ್ ಇರ್ಬೋದು, ಸಾಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಡೈಲಾಗ್ ಇರ್ಬೋದು, ಸೂಪರ್ ಹಿಟ್ ಆಗಿದೆ, ಸಕ್ಕತ್ತಾಗಿದೆ ಸರ್ ಸಿನಿಮಾ. ಈ ಸಿನಿಮಾ 100 ಡೇಸ್ ಗ್ಯಾರಂಟಿ. ಈ ಸಿನಿಮಾ ಪ್ರತಿಯೊಬ್ಬರು ನೋಡಬೇಕು, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಜೊತೆಗೆ ಪ್ರತಿಯೊಬ್ಬರು ಸಹ ಈ ಸಿನಿಮಾ ನೋಡ್ಕೊಂಡವರು 10 ಜನಕ್ಕೆ 50 ಜನಕ್ಕೆ ಹೇಳ್ತಾರೆ ಈ ಸಿನಿಮಾ ನೋಡಿ ಅಂತ. ಈ ಕರ್ನಾಟಕದಲ್ಲಿ ಇದೊಂದು ಸಿನಿಮಾ ಮನೆಮಾತಾಗಿರ್ತದೆ. ಸಿನಿಮಾ ಅಂತೂ ಸೂಪರ್ ಆಗಿದೆ. ಆಲ್ ದಿ ಬೆಸ್ಟ್ ಸಿನಿಮಾಕ್ಕೆ. ಜೂನಿಯರ್ ಸಿನಿಮಾ ಸೂಪರ್ ಆಗಿದೆ ಸರ್. ತುಂಬ ಒಳ್ಳೆಯದು ಸೆಂಟಿಮೆಂಟ್ ಇದೆ, ತಂದೆ ಮಗಂದು, ಅಕ್ಕ ತಂಗಿದು, ಅಕ್ಕ ತಮ್ಮಂದು, ಆಮೇಲೆ ಒಂದು ಫ್ಯಾಮಿಲಿ, ತುಂಬ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ಇದು. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಮಾಡಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಸರ್ ಹೀರೋ ಕ್ಯಾರೆಕ್ಟ್ರು ಚೆನ್ನಾಗಿದೆ, ಅಕ್ಕನ ಕ್ಯಾರೆಕ್ಟ್ರು ಚೆನ್ನಾಗಿದೆ, ತಂದೆ ಕ್ಯಾರೆಕ್ಟ್ರು ಮಾತ್ರ ಸೂಪರ್ ಸರ್. ನಾವು ವೈಯಾರಿ ಸಾಂಗ್ ನೋಡಿ, ವೈರಲ್ ಆಗಿದ್ದು ನೋಡಿ ಸಿನಿಮಾ ನೋಡೋಕೆ ಬಂದ್ವಿ. ಫಸ್ಟ್ ಹಾಫ್ ಅಂತೂ ಒಂದು ಮಾಡರ್ನ್ ಸ್ಟೈಲಲ್ಲಿ ಒಬ್ಬ ಯಂಗ್ ಸ್ಟೂಡೆಂಟು ಹೇಗೆ ಕಾಲೇಜ್ ಲೈಫನ್ನು ಮೆಮೊರೀಸ್ ಬಗ್ಗೆ ತಿಳ್ಕೊಳ್ತಾರೆ ಅಂತ ಅದ್ರ ಮೇಲೆ ಫೋಕಸ್ ಚೆನ್ನಾಗಿತ್ತು. ಆದರೆ ಸೆಕೆಂಡ್ ಹಾಫು ನಮಗೆಲ್ಲರಿಗೂ ಕಣ್ಣಲ್ಲಿ ನೀರು ಬರೋ ಥರ ಮಾಡ್ತು. ಒಬ್ಬ ತಂದೆ ಮಗ ಅಕ್ಕ ತಮ್ಮ ಒಂದು ರಿಲೇಷನ್ಶಿಪ್ ಏನು, ಒಂದು ತಂದೆ ಮಗನ ಒಂದು ಅನುಬಂಧ ಏನು, ತಂದೆ ಮಗಳ ಅನುಬಂಧ ಏನು. ನನಗೂ 2 ಹೆಣ್ಮಕ್ಳಿದ್ದಾರೆ, ನನಗೆ ಕಣ್ಣಲ್ಲಿ ನೋವು ಬಂತು ಆ್ಯಕ್ಚುಲಿ. ಸೊ ಯಾರೂ ಸಹ ಥಿಯೇಟ್ರಲ್ಲಿ ಇಂಟರ್ವೆಲ್ ಆದಮೇಲೆ ಯಾರು ತುಟುಕ್ ಪಿಟ್ಟು ಕಂದಿರ ನೋಡಿರೋಂಥ ಕೌಟುಂಬಿಕ ಚಿತ್ರ ಭಾಳ ಚೆನ್ನಾಗಿ ಚಿತ್ರ ಮೂಡಿಬಂದಿದೆ. ಪ್ರತಿಯೊಬ್ಬರು ಒಂಥರ ಈಗಿನ ಕಾಲದಲ್ಲಿ ಒಂದು ಕೌಟುಂಬಿಕ ಸಿನಿಮಾ ನೋಡಬೇಕಂದ್ರೆ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳ ಜೊತೆ, ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರನ್ನ ಕರ್ಕೊಂಬಂದು ಈ ಮೂವಿ ನೋಡಿಸಿದ್ರೆ ಆ ಮಕ್ಕಳಿಗೆ ತಂದೆ ಮೇಲೆ ಇರುವಂಥ ಪ್ರೀತಿ ಹತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲರ ಕಣ್ಣಲ್ಲೂ ನೀರು ಬಂದಿದ್ದಂಥ ಸಿನಿಮಾ. ನಾವು ಭಾಳಷ್ಟು ವರ್ಷಗಳಾಗಿತ್ತು ಇಂಥ ಸಿನಿಮಾ ನೋಡಿ, ಭಾಳ ಚೆನ್ನಾಗಿ ಮೂಡಿಬಂದಿದೆ. ಗಾಲಿ ಜನಾರ್ದನ್ ರೆಡ್ಡಿ ಅವರು ಅವ್ರ ಮಗನಿಗೆ ಯಾವ ರೀತಿ ಜೀವನ ಅನ್ನೋದು ಪಾಠ ಹೇಳ್ಕೊಟ್ಟಿದ್ದಾರೆ ಅಂತ. ಯಾಕಂದರೆ ಅವರು ಭಾಳಷ್ಟು ನೋವುಗಳನ್ನ ನೋಡ್ಕೊಂಬಂದಿದ್ದಾರೆ ಅವ್ರ ಜೀವನದಲ್ಲಿ. ಏಳು ಬೀಳು ಎರಡೂ ನೋಡಿದ್ದಾರೆ. ಏಳಿದ್ದಾಗ ಅವರು ಭಾಳಷ್ಟು ಇದರಲ್ಲಿದ್ದರು, ಬೀಳಿದ್ದಾಗ ಅವ್ರೇನು ಅನುಭವ ಪಟ್ಟಿದ್ದಾರೆ, ಅವರು ಜೈಲಲ್ಲಿಂತ ಇದ್ದ ದಿನಗಳಲ್ಲಿ ಅವರು ನೋಡಿರುವಂಥ ಒಂದು ಜೀವನ ಅವ್ರ ಮಗನಿಗೆ ಇವತ್ತು ಅವ್ರು ಕಲಿಸ್ಕೊಟ್ಟಿದ್ದಾರಲ್ವ. ಆ ವಿನಯ, ಆ ಒಂದು ಇದು ಎಂಟೈರ್ ಮೂವಿನಲ್ಲಿ ಆ ವಿನಯ ಎದ್ದು ಕಾಣಿಸ್ತಿತ್ತು. ಗಾಲಿ ಜನಾರ್ದನ್ ರೆಡ್ಡಿ ಮಗ ಅಂತ ಎಲ್ಲೂ ಸ್ಕ್ರೀನಲ್ಲಿ ಗೊತ್ತಾಗೋದೇ ಇಲ್ಲ. ಮತ್ತೊಮ್ಮೆ ಇನ್ನೊಂದು ಪುನೀತ್ ರಾಜ್ಕುಮಾರ್ ಹುಟ್ಟಿ ಬಂದಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಂತ ಹೇಳ್ಬೋದು ನಾವು. ಹಾಗೂ ಇನ್ನೊಂದು ದಿನ ಇವರು ರಾಜ್ಕುಮಾರ್ ರೀತಿ ದೊಡ್ಡ ಹೀರೋ ಆಗ್ಬೋದು. ಇವತ್ತು ಜೂನಿಯರ್ NTRನ ನಾವು ತೆರೆ ಮೇಲೆ ನೋಡಿದ್ವಿ, ಅಲ್ಲು ಅರ್ಜುನ್ನ ತೆರೆ ಮೇಲೆ ನೋಡಿದ್ವಿ, ಚಿರಂಜೀವಿನೂ ನೋಡಿದ್ವಿ, ರಾಜ್ಕುಮಾರ್ನ ನೋಡಿದ್ವಿ, ಪುನೀತ್ ರಾಜ್ಕುಮಾರು ಹಾಗೂ ರವಿಚಂದ್ರನ್ ಅವರ ಆ್ಯಕ್ಟಿಂಗ್ ಅಂತೂ
ವಂಡರ್ಫುಲ್ಲು. ನಾವು ರವಿಚಂದ್ರನ್ ಅವರು ಭಾಳಷ್ಟು ಕಳ್ಕೊಂಡಿದ್ದಾರೆ. ಈ ಸಿನಿಮಾದಿಂದ ಅವರಿಗೆ ಒಂದು ಒಳ್ಳೆಯ ಅಪ್ಪನ ಪಾತ್ರ ಅಂದರೆ ಈ ಸಿನಿಮಾದಲ್ಲಿ ಅವರು ಮತ್ತೆ ನಾವು ಪುಟ್ನಂಜ ನೋಡಿದ್ವಿ, ಅವರ ಹೀರೋ ಥರ ನೋಡಿದ್ವಿ. ಇವತ್ತು ಅವರ ತಂದೆ ಸ್ಥಾನದಲ್ಲಿ ಈ ಒಂದು ಮೂವಿ ಬಿಟ್ಟರೆ ಬೇರೆ ಇನ್ನೊಂದು ಯಾವ ಮೂವಿನಲ್ಲೂ ಪುಟ್ನಂಜನ ನಾವು ನೋಡೋಕ್ಕೆ ಆಗಲ್ಲ. ಪುಟ್ನಂಜ ತಂದೆ ಆದರೆ ಹೇಗಿರ್ತಾರೆ ಅನ್ನೋದು ರವಿಚಂದ್ರನ್ ಅವ್ರನ್ನ ನಾವು ಈ ಸ್ಕ್ರೀನಲ್ಲಿ ನೋಡಿದ್ವಿ. ಜೂನಿಯರ್ ಮೂವಿ ಮುಖಾಂತರ ರವಿಚಂದ್ರನ್ ಅವ್ರನ್ನ ನಾವು ಮತ್ತೆ ತೆರೆಯಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಅವರ ಒಂದು ಕ್ಯಾರೆಕ್ಟರ್ನ ತೋರಿಸಿರೋಂಥದ್ದು, ಆ ಒಂದು ನೋವು ಆ ಒಂದು ಭಾವ, ರವಿಚಂದ್ರನ್ ಅವರ ರಿಯಲ್ ಒಂದು ಆ್ಯಕ್ಟಿಂಗು ಇದರಲ್ಲಿ ಮತ್ತೆ ಭಾಳಷ್ಟು ಚೆನ್ನಾಗಿ ಮೂಡಿ ಬಂದಿದೆ. ನಾವು ಇವತ್ತು ಕನ್ನಡದವರು ಭಾಳ ಒಳ್ಳೆ ಮೂವಿ ಇವತ್ತು ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಪ್ರತಿಯೊಬ್ಬರು ಈ ಮೂವಿನ ದಯವಿಟ್ಟು OTTಗಳಲ್ಲಿ ಬರೋ ತನಕ ಕಾಯ್ಬೇಡಿ, ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡ ಚಲನಚಿತ್ರ ನೋಡಿ ಇವತ್ತು ಒಳ್ಳೆ ಚಲನಚಿತ್ರ ಮಾಡಿದ್ದಾರೆ. ನಾವು ಈ ಚಿತ್ರ ನೋಡಿದ್ಮೇಲೆ ನಮ್ಗೆ ಅನಿಸ್ತಾ ಇದೆ ಇವತ್ತು ಎಕ್ಕ ಮೂವಿ ಕೂಡ ರಿಲೀಸ್ ಆಗ್ತಿದೆ, ಅದಕ್ಕೂ ನಾವು ಕನ್ನಡ ಮೂವಿ ನೋಡಬೇಕು ಅಂತ ಈಗ ಅನಿಸ್ತಾ ಇದೆ. ಡೆಫಿನೆಟ್ಲಿ ನಾವು ನಾಳೆ ನಾಡಿದ್ದಲ್ಲಿ ಎಕ್ಕ ಮೂವಿ ಸಹ ನೋಡ್ತೀವಿ. ಎಲ್ಲರಿಗೂ ಇಬ್ಬರಿಗೂ ಒಳ್ಳೆಯದಾಗಲಿ, ಕಿರೀಟಿಗೂ ಹಾಗೂ ಇವಾಗ ಇಬ್ಬರಿಗೂ ಒಳ್ಳೆಯದಾಗಲಿ. ಆ್ಯಕ್ಚುಲಿ ಅವಾಗೇನು ಇದೇ ಡೈಲಾಗ್ ಹೇಳಿದೆ, ಸೌತ್ ಇಂಡಿಯನ್ಗೆ ಒಳ್ಳೆ ಡ್ಯಾನ್ಸರ್ ಉಟ್ಕೊಂಡಿದ್ದಾರೆ. ಆ್ಯಕ್ಚುಲಿ ಪವರ್ ಸ್ಟಾರ್ ಥರ NTR ಥರ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಒಳ್ಳೆ ಡ್ಯಾನ್ಸರ್ ಉಟ್ಕೊಂಡಿದ್ದಾರೆ ಅಂತ ನಾವೆಲ್ಲ ಭಾವಿಸ್ತಾ ಇದ್ದೀವಿ. ಆ್ಯಕ್ಟಿಂಗ್ ಮಾತ್ರ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ರವಿಚಂದ್ರನ್ ಅವ್ರ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಕಿರೀಟಿ ಅವರು ಅದ್ರ ತಕ್ಕಂಗೆ ಅವರು ಹೊಸಬರಾಗಿದ್ರು ತುಂಬ ಸೀನಿಯರ್ ಥರ ಆ್ಯಕ್ಟ್ ಮಾಡಿದ್ದಾರೆ. ಜೂನಿಯರ್ ಅಲ್ಲ, ಇದು ಸೀನಿಯರ್ ಥರ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ, ಎಲ್ಲರೂ ಬಂದು ನೋಡಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಮೂವಿ. 100% ಗ್ಯಾರಂಟಿ. ನಾನು ಸುಮಾರು ಒಂದು 2-3 ವರ್ಷ ಆಯ್ತು ನಾನು ಫಿಲಮ್ ನೋಡಿ. ಫಿಲಮ್ಗೆ ಹೋಗ್ತಾ ಇದ್ದಿಲ್ಲ, ಡ್ಯಾನ್ಸು ಫೇಸ್ಬುಕ್ಲೆಲ್ಲ ಅಪ್ಲೋಡ್ ನೋಡಿ ನನಗೆ ಭಾರಿ ಇಷ್ಟ ಆಯಿತು. ಅವ್ರಿಗೋಸ್ಕರ ನಮ್ಮ ಅಣ್ಣವ್ರ ಜೊತೆ ನಮ್ಮ ಸೈಡ್ ಜೊತೆ ಬಂದು ಫಿಲಮ್ ಬಂದಿದ್ದೀನಿ. 100% ಪಕ್ಕಾ ಇದೆ ಸರ್. ನಾವು ಮತ್ತೆ ಪುನೀತ್ ಕುಮಾರ್ ಹುಟ್ಟು ಬಂದು ಅಂತ ಅನಿಸ್ತದೆ. 100%. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಈ ಜೂನಿಯರ್ ಏನು ಸಿನಿಮಾ ಇದೆಯಲ್ಲ, ಪ್ರತಿಯೊಬ್ಬರು ಮನಸ್ಸಲ್ಲಿ ಕೆದ್ಕಂಥ ಸಿನಿಮಾ. ಫಸ್ಟ್ ಹಾಫ್ ಸ್ವಲ್ಪ ಏನೋ ಅನಿಸುತ್ತೆ, ಸೆಕೆಂಡ್ ಹಾಫ್ ಸಿನಿಮಾ ನೋಡಿದವ್ರ ಕಣ್ಣಲ್ಲಿ 100% ನೀರು ಬರುತ್ತೆ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಒಂದು ಪ್ರೀತಿ ಹುಟ್ಟುತ್ತೆ, ಒಂದು ಪ್ರೀತಿ ಸಾಯುತ್ತೆ. ಹೆಂಗೆ ಅಂದರೆ ನೋಡಿ, ಕೊನೆವರೆಗೂ ಒಬ್ಬ ಮಗನ್ನ ಅಷ್ಟು ಚೆನ್ನಾಗಿ ಬೆಳೆಸ್ತಾನೆ, ಕೊನೆಗೆ ಒಂದಿನ ಮಗನಿಗೆ ಅರಿವಾಗುತ್ತೆ ನನ್ನ ತಂದೆ ನನಗೋಸ್ಕರ ಏನೆಲ್ಲ ಮಾಡ್ದ ಅಂತ. ತಂದೆ ಏನೇ ಮಾಡಿದ್ರು ಅದೊಂದು ಉದ್ದೇಶ ಇರುತ್ತೆ. ಪ್ರತಿ ಮಕ್ಳಿಗೆ ಏನೇ ಮಾಡಿದ್ರು ಅದರೊಂದು ಉದ್ದೇಶ ಇರುತ್ತೆ. ಅದನ್ನು ಯಾವ ಮಕ್ಕಳು ಅರ್ಥ ಮಾಡ್ಕೊಳ್ಳಲ್ಲ. ಅರ್ಥ ಮಾಡ್ಕೊಳ್ಳೋದು ಏನೇನೋ ಮಾಡ್ಕೊತಾರೆ. ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ತಂದೆ ಪ್ರಜ್ಞೆನೇ ಇರಲ್ಲ. ಅದನ್ನೇ ಹೇಳ್ತಿದ್ದೀವಿ, ಇದ್ದಾಗಲೇ ತಂದೆ ತಾಯಿ ಪ್ರೀತಿಗಳನ್ನ ಉಳಿಸ್ಕೊಳ್ಬೇಕು ಅಂತ. ಅವನು ಪ್ರಜ್ಞೆಯಾಗಿ ಅವ್ರ ಅಕ್ಕನ್ನ ಒಂದು ಮಾಡಿದಾಗ ಅಕ್ಕನ ಪ್ರೀತಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ ರವಿಚಂದ್ರ ಸರ್. ಮಗನ್ನೇ ಮರ್ತು ಬಿಡ್ತಾರೆ. ಅದನ್ನೇ ಬ್ಯಾಡ್ ಅಂತ ಹೇಳೋದು. ಪ್ರತಿ ಮನುಷ್ಯನಲ್ಲಿ ನೋವು ಇರುತ್ತೆ, ದುಃಖ ಇರುತ್ತೆ. ಅದು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಪ್ರೀತಿ ಹುಟ್ಟಿದ್ರೆ ಒಂದು ಪ್ರೀತಿ ಸಾಯ್ತು, ಅದು ಸಹಜ. ಬಟ್ ಆದರೂ ಜೂನಿಯರ್ ಸಿನಿಮಾ, ಜನಾರ್ದನ್ ರೆಡ್ಡಿ ಮಗ. ನಾನು ಏನೋ ಅಂದ್ಕೊಂಡೆ, ದುಡ್ಡಿರೋರು ಯಾವ್ಯಾವ ರೀತಿಯೂ ಇರ್ತಾರೆ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಡೈರೆಕ್ಟ್ರು ಅಚ್ಚುಕಟ್ಟಾಗಿ ಕೆತ್ತಿದ್ದಾರೆ. ನಿಜವಾಗ್ಲೂ ಅವ್ರ ಕಲೆ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸುಮ್ಮನೆ ಬಂದೆ, ಜನಾರ್ದನ್ ರೆಡ್ಡಿ ದುಡ್ಡಿರೋರು ಹೆಂಗೆಂಗೋ ತೆಗ್ದಿರ್ತಾರೆ ಸಿನಿಮಾ. ನಿಮ್ಗೆ ಗೊತ್ತಿರುತ್ತಲ್ವ, ಶೋಕಿಗೆ ಸಿನಿಮಾ ಮಾಡಿರ್ತಾರೆ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಬಂದಾಗ ನೋಡಿದಾಗ ಅವರಲ್ಲಿ ಏನು ಕಲೆ ಇದೆ, ಅವ್ರ ಡ್ಯಾನ್ಸ್ ನೋಡಿ ನಾನು ನಿಜವಾಗ್ಲೂ ಸೈಕಾಗಿ ಹೋಗ್ಬಿಟ್ಟೆ. ಅವ್ರ ಡ್ಯಾನ್ಸ್ ಅಂತ ನೋಡಿ ನಾನು ಹಾಡ್ಲಿ ಹೇಳ್ತಾ ಇದ್ದೀನಿ. ನೀವು ಕೂಡ ಸಿನಿಮಾ ನೋಡಿದ್ದೀರಾ, ಅಷ್ಟು ಡ್ಯಾನ್ಸ್ ಚೆನ್ನಾಗಿದೆ. ಬಟ್ ಇನ್ನೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾಗಳು ಕೊಡಬೇಕು ಜನಾರ್ದನ್ ರೆಡ್ಡಿ ಮಗನಿಗೆ. ಬಟ್ ಒಳ್ಳೆ ಸಿನಿಮಾ ತೆಗೆದಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ ಬಂದಿದೆ. ಹಾಗೆ ಕೂಡ ನಮ್ಮ ರವಿಚಂದ್ರ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಇವತ್ತಿಗೂ ಮನಸ್ಸು ಕೆದಕುತ್ತೆ. ಅವ್ರ ತಂದೆ ಪ್ರತಿ ತಂದೆ ಕ್ಯಾರೆಕ್ಟರ್ ಮಾಡಿದಾಗಲೂ ಪ್ರತಿಯೊಬ್ಬರು ಕುಂತಾಗಲೂ ಮನಸ್ಸಿಗೆ ಕೆದಗುತ್ತೆ. ಆ ಥರ ಸಿನಿಮಾ ಜೂನಿಯರ್ ಸಿನಿಮಾ ಕೊಟ್ಟವ್ರೆ. ಎಲ್ಲರೂ ಬಂದು ಸಿನಿಮಾ ನೋಡೋಣ. ಇಂಥ ಸಿನಿಮಾಗಳು ನಾವು ಕನ್ನಡಿಗರು ಗೆಲ್ಸ್ಕೊಡ್ಬೇಕು ಸರ್. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೊಗಳಂಗೆ ಇಲ್ಲ ಮೇಡಮ್. ಅದನ್ನು ವಿಜಿಲ್ ಹೊಡಿಬೇಕು, ಆ ಥರ ವಿಜಿಲ್ ಹೊಡೆದು ಹೇಳ್ಬೇಕು. ನಿಜವಾಗ್ಲೂ ಹೇಳ್ತಿದ್ದೀನಿ, ಆ ಥರ ಸಿನಿಮಾ ಮೇಡಮ್ ಅವರು. ಯಾಕೆಂದರೆ ಅವ್ರು ಹೊಸಬ್ರು ಅಂತ ಅನ್ಸೋದೇ ಇಲ್ಲ. ನಿಜವಾಗ್ಲೂ ಹೊಸಬ್ರು ಬಂದರೆ ಎಲ್ಲಾದರೂ ಒಂದು ಚೂರಾದರೂ ಎಲ್ಲರೂ ಮಿಸ್ಟೇಕ್ ಮಾಡಿದ್ರೆ ಒಂದು ಸ್ವಲ್ಪ ಬಿಟ್ಬಿಡ್ತಾರೆ. ಒಂದು ಸ್ಟೋರಿ ಬಂದಾಗ ಒಂದು ಚೂರು ಎಲ್ಲಾದರೂ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ. ಕುತ್ಕೊಂಡು ಅಬ್ಸರ್ವ್ ಮಾಡಿ ನೋಡಿ ಸಿನಿಮಾನ. ಅವರು ಎಲ್ಲೂ ಇದುವರೆಗೂ ಒಂದು 10 ಸಿನಿಮಾನೋ 15 ಸಿನಿಮಾನೋ ಮಾಡಿರೋ ರೇಂಜಿಗೆ ಫೀಲ್ ಕೊಡುತ್ತೆ. ಆ ಥರ ರೆಡಿಯಾಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾರೆ. ಖುಷಿ ಆಯಿತು ಮೇಡಮ್. ಅವರು ಜನಾರ್ದನ್ ರೆಡ್ಡಿ ಮಗ. ನಾನು ಏನು ಅಂದ್ಕೊಂಡಿದ್ದೆ, ಅಪ್ಪನ ಹೆಸರು ಉಳಿಸೋಂಥ ಮಗ ಆಗಿದ್ದಾರೆ. ಖುಷಿ ಆಯಿತು ಮೇಡಮ್. ಅಕ್ಕಂದಂತೂ ಎಕ್ಸ್ಟ್ರಾಡಿನರಿ ಮೇಡಮ್. ಸೊ ಅವರು ಎಲ್ಲೋ ಸೇರಿದಾಗ ಹೆಂಗೆ ಅನಿಸುತ್ತಂದರೆ
ನಮ್ಮ ಮನಸ್ಸಲ್ಲಿ ಒಂಥರ ಫೀಲ್, ಮನಸ್ಸಲ್ಲಿಂದ ಕಣ್ಣೀರು ಆಚೆ ಕಡೆ ಬರುತ್ತೆ. ಸೆಂಟಿಮೆಂಟು ಅವ್ರು ಬಂದಾಗ ಕುತ್ಕೊಂಡಾಗ ಆ ಫೀಲ್ ಇದೆಯಲ್ಲ, ಅಕ್ಕ ತಮ್ಮನ ಇದೇ ಗೊತ್ತಿರಲ್ಲ, ನಮ್ಮ ಕುಂತಿರೋರ್ಗೆ ಒಂದೊಂದು ಚೂರು ಅರ್ಥ ಆಗುತ್ತಲ್ಲ, ಆ ಫೀಲು ಭಯಂಕರ ಸರ್. ಆ ಡೈರೆಕ್ಟ್ರ್ ಮಾತ್ರ ಸಖತ್ತಾಗಿ, ಕ್ಲೈಮ್ಯಾಕ್ಸ್ ಅಂತೂ ಭಯಂಕರ ಇದೆ ಸರ್. ಯಾಕೆಂದರೆ ಕ್ಲೈಮ್ಯಾಕ್ಸಲ್ಲಿ ತಂದೆ ಮಗನ ಗುರುತಿಡಿಬೇಕಾಗಿತ್ತು, ಆಗಲಿಲ್ಲ. ಪ್ರತಿ ಜೀವನದಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, ತಂದೆ ತಾಯಿ ಇದ್ದಾಗಲೇ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಉಳಿಸ್ಕೊಳ್ಬೇಕನ್ನೋದು. ಯಾಕೆಂದರೆ ಒಬ್ಬ ತಂದೆ ಏನಾದರೂ ಮಾಡ್ತಿದ್ದಾನಂದರೆ ನಮಗೆ ಅವನಿಂದ ಏನಾದರೂ ಒಂದು ಒಳ್ಳೆಯ ಉದ್ದೇಶ ಇರುತ್ತೆ. ಬಟ್ ಅದನ್ನು ಅರ್ಥ ಮಾಡ್ಕೋಬೇಕು. ತಂದೆ ಇದಾದಾಗ ಮಾಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಇದ್ದಾಗ ಉಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಮೂವಿಗೆ, ಒಳ್ಳೆಯದಾಗಲಿ. ಚೆನ್ನಾಗಿತ್ತು, ತುಂಬಾ ಯೂನಿಕ್ ಆಗಿದೆ. ಆ ಹೀರೋರ್ದು ಫಸ್ಟ್ ಮೂವಿ ಅಂತಲೇ ಗೊತ್ತಾಗಲ್ಲ, ತುಂಬಾ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಡ್ಯಾನ್ಸ್ ಅಂತೂ ತುಂಬ ಚೆನ್ನಾಗಿದೆ. ವೈರಲ್ ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ. ಒಂದೊಂದು ಫೈಟಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಸಾಂಗ್ ಅಂತೂ ತುಂಬಾ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಆ ಸ್ಟೋರಿ ಅಂತೂ ತುಂಬ ಯೂನಿಕ್ ಆಗಿದೆ. ತಂದೆ ಮಗಳು ಬಾಂಡಿಂಗ್, ತಂದೆ ಮಗನ ಬಾಂಡಿಂಗ್ ಅದು ತುಂಬ ಇಷ್ಟ ಆಗುತ್ತೆ ನೋಡೋಕ್ಕೆ. ಮತ್ತು ಈ ಮೂವಿಯಲ್ಲಿ ಸ್ಟಾರ್ಟಿಂಗಲ್ಲಿ ಹೀರೋ ಚೈಲ್ಡ್ಹುಡ್ ಫ್ರೆಂಡ್ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಅದಕ್ಕೂ ತುಂಬ ಖುಷಿ ಆಗುತ್ತೆ, ನಾನು ಇದರಲ್ಲಿ ಆ್ಯಕ್ಟ್ ಮಾಡಿರೋದು. ಥ್ಯಾಂಕ್ಸ್ ಅಷ್ಟೇ. ತುಂಬ ಇಷ್ಟ ಆಗಿದ್ದು ಅದು ಬಸ್ಸಲ್ಲಿ ಫೈಟಿಂಗ್ ಸೀನ್ ಬರುತ್ತಲ್ಲ, ಅದು ಪೂರ್ತಿ ಮೂವಿನೇ ಚೆನ್ನಾಗಿದೆ. ಎಲ್ಲ ಸೀನು ಚೆನ್ನಾಗಿದೆ, ಫೈಟಿಂಗ್ ಮತ್ತು ಅದು ಸಾಂಗು ಎಲ್ಲ ಚೆನ್ನಾಗಿದೆ. ಒಂದೊಂದು ಸೀನು ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿದೆ. ತಂದೆ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದಂತೂ ಮಾತಾಡೋಂಗಿಲ್ಲ, ಅವರಂತೂ ಯಾವಾಗಲೂ ನೆಕ್ಸ್ಟ್ ಲೆವೆಲೇ ಇರ್ತಾರೆ. ಅವ್ರದ್ದು ಎಲ್ಲ ಮೂವಿನೂ ಸೂಪರ್, ಅವ್ರದ್ದು ಅಷ್ಟೇ. ಮೂವಿ ತುಂಬ ಚೆನ್ನಾಗಿದೆ. ನಾವು ಸಣ್ಣವರಿಂದಾಗ್ಲಿಂದನೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಫ್ಯಾನು. ರವಿಚಂದ್ರನ್ ಅವ್ರಿಗೋಸ್ಕರ ಈ ಮೂವಿ ನೋಡೋಕೆ ಬಂದಿದ್ದು. ಮೂವಿ ಮಾತ್ರ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ರವಿಚಂದ್ರನ್ ಅವ್ರನ್ನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಯಾಕಂದರೆ ಕೆಲವರು ಫಿಲಿಮ್ನಲ್ಲಿ ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಥರದಲ್ಲಿ ಆ್ಯಕ್ಟ್ ಮಾಡಿಸಿರ್ತಾರೆ. ಬಟ್ ಈ ಸಿನಿಮಾದಲ್ಲಿ ರವಿಚಂದ್ರನ್ ಅಭಿನಯ, ಮಾಣಿಕ್ಯದಲ್ಲಿ ಯಾವ ರೀತಿ ಸುದೀಪ್ ರವಿಚಂದ್ರನ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರು, ಅದೇ ರೀತಿ ಒಳ್ಳೆ ಪಾತ್ರ ಇದೆ. ಹೊಸ ಹೀರೋ ಮಾತ್ರ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೊಸ ಹುಡುಗ ಅಂತ ಅನ್ಸೋದೇ ಇಲ್ಲ, ಅಷ್ಟು ಅದ್ಭುತವಾಗಿದೆ. ಆಮೇಲೆ ಫೀಲಿಂಗ್ಸು, ಎಮೋಷ್ನಲ್ಲು ತುಂಬ ದಿವಸ ಬಿಟ್ಕೊಂಡು ಒಂದು ಒಳ್ಳೆ ಎಮೋಷ್ನಲ್ಲು ಸೆಂಟಿಮೆಂಟ್ ಇರೋ ಮೂವಿ ಬಂದಿದೆ. ಅಕ್ಕ ತಮ್ಮನ ಪಾತ್ರ ಕೂಡ ತುಂಬ ಚೆನ್ನಾಗಿದೆ. ಯಾರು ಕೂಡ ಗೆಸ್ ಮಾಡೋಕ್ಕಾಗಲ್ಲ ಇಂಟರ್ವಲ್ ತನಕ. ಇಂಟರ್ವಲ್ ಬಂದಮೇಲೆ ಕತೆ ನೀಟಾಗಿ ಓಪನ್ ಆಗುತ್ತೆ. ಸೊ ಮೂವಿ ಮಾತ್ರ ಯಾವುದೇ ರೀತಿ ಫ್ಯಾಮಿಲಿ ಫಿಲಿಮ್ ಇಷ್ಟು ದಿವಸ ಬಂದಿಲ್ಲ, ಯಾವುದೇ ರೀತಿ ವಲ್ಗಾರಿಟಿ ಇಲ್ಲದೆ ದಿಸ್ ಈಸ್ ಅ ಫ್ಯಾಮಿಲಿ ಮೂವಿ ಇಲ್ಲ ಅನ್ನೋರು ಬಂದು ಆರಾಮಾಗಿ ಫ್ಯಾಮಿಲಿ ಸಮೇತ ಈ ಮೂವಿ ನೋಡ್ಬೋದು. ರವಿಚಂದ್ರನ್ ಅವ್ರ ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಇದೇ ಥರ ರೀತಿ ರವಿ ಸರ್ಗೆ ಒಳ್ಳೆ ಫಿಲಿಮ್ಗಳು, ಒಳ್ಳೆ ಪಾತ್ರಗಳು ಬರಲಿ ಅಂತ ನಾವು ಬಯಸ್ತೀವಿ ಅಷ್ಟೇ. ಯಾವತ್ತಿದ್ರೂ ನಾವು ಕ್ರೇಜಿ ಸ್ಟಾರ್ ಫ್ಯಾನೇ.